ಓಕೆ ಬನ್ನಿ. ಇಲ್ಲಿ ಬೇಡ ಅನ್ಸುತ್ತೆ. ಹೆಂಗಿದೆ ಫೀಲಿಂಗ್? ನಮ್ದೆಂತದೆ ಫೀಲಿಂಗ್, ಮದುವೆ ಮುರಿಯೋದೇ ನಮ್ ಕೆಲಸ. ನಮ್ಮ ಎಲ್ಲಾ ದುಶ್ಮನ್ಗಳೇ ಮೊದಲು ಸಿಗ್ತಾ ಇದಾರೆ, ಆತ್ಮೀಯ ಗೆಳೆಯರು. ಮಂಜಣ್ಣ ತುಂಬಾ ಚೆನ್ನಾಗಿದೆ. ಮಂಜಣ್ಣ ಪ್ರಭಾಸ್ ತರ ಅಷ್ಟೇ ಮಾತಾಡೋದು. ಬಚ್ಚಿಡ್ಕೋತಿದಾರೆ, ಅವ್ರು ಡಯಟ್ ಮಾಡ್ತಾ ಇದಾರೆ. ಅವ್ರು ಸಣ್ಣ ಆದ್ಮೇಲೆ ಕ್ಯಾಮರಾ ಮುಂದೆ ಬರೋದಂತೆ. ಇವರೇ ಮಾಡ್ತಾ ಇರೋದು ರಾಣಿ ಮದುವೆ. ತುಂಬಾ ಇಂಪಾರ್ಟೆಂಟ್. ಹೌದು, ಅದೆಲ್ಲ ಕಾಣ್ತಾ ಇದೆ ಈಗ. ಇನ್ನೊಬ್ಳು ಮದ್ವೆ ಇನ್ನೊಂದ್ 6 ತಿಂಗಳಲ್ಲಿ ಮಾಡ್ತೀನಿ. ಮೇಡಮ್ 6 ತಿಂಗಳ ಅಂದ್ಮೇಲೆ ಫಿಕ್ಸ್. ಬಾಲಣ್ಣ ಅವ್ರದ್ದು ಇನ್ನೊಂದು ನವೀನ್ ಡಾನ್ಸ್ ಎಲ್ಲ ಇದೆ. ಇನ್ನೊಂದು ಮದುವೆಗೆ ಇಟ್ಕೊಂಡ್ಬಿಡೋಣ. ಇಲ್ಲಿ ಬೇಡವಾ? ಬೇಡ, ನಾವು ಗೊತ್ತಲ್ಲ. ಏನಿಸ್ತಾ ಇದೆ? ಏನಿಲ್ಲ. ಹೇಳಿ, ನಾನು ಅಣ್ಣ ಅಲ್ಲ ಇವಾಗ ಬಾಸ್ ಟಿವಿ ಆಂಕರ್. ಅಣ್ಣನ ಮನೇಲಿ ಇರಕ್ ಇಷ್ಟನಾ ಅಥವಾ ಗಂಡನ ಮನೆಗೆ ಹೋಗಕ್ ಇಷ್ಟನಾ? ಅಣ್ಣನ ಮನೇಲಿ ಇರಕ್ಕೆ ಇಷ್ಟ. ಗೆಲ್ಸ್ಬಿಟ್ಲು ಅಣ್ಣನ ತಂಗಿ ಲೀಲಾ ಆಂಟಿ. ಸಾರಿ, ನಮ್ ಲೀಲಕ್ಕ ಇದ್ದಾರೆ. ಮಜವಾಗಿದ್ದಿದ್ ಲೀಲಕ್ಕ ಗರಂ ಗರಂ ಆಗ್ಬಿಟ್ರು. ನೀನ್ ಮದ್ವೆ ಮಾಡ್ತಾರೋ ನಾವು ಓಡಾಡ್ತಾ ಇರ್ತೀವಿ. ಶಿವ್ ನನ್ ಬತ್ತೀನಿ. ಶಿವಣ್ಣ ಓಸಿ ತಂಗಿರ್ ವಿಷಯದಲ್ಲಿ ರಾಂಗ್. ಓ ರಾಜ ಮಾತೆ ಶಿವಗಾಮಿ. ಸಂಭ್ರಮ ಸಡಗರ ಎಲ್ಲಾನು ನಟ್ಟು ಬೋಲ್ಟ್ ಎಲ್ಲ ಅವ್ರದ್ದು ಟೈಟ್ ಮಾಡಿ ಜಾಸ್ತಿ ಮಾತಾಡ್ಸೋದ್ ಬೇಡ, ಎಲ್ಲ ಹೇಳ್ಬಿಡ್ತಾರೆ. ಕರೆಕ್ಟ್ 2 ವಾಕ್ಯಕ್ಕೆ 2 ಮಾರ್ಕ್ಸ್ ನಿಮ್ಗೆ. ಲೈಟ್ ಆಗೆಲ್ಲ ಮಾತಾಡೋರಲ್ಲ. ನಿಮ್ದು ರಿಯಲ್ ಆಗಿ ಮಾತಾಡೋದು ಒಂದ್ಸಲ ನೋಡ್ಸಿ ನೋಡೋಣ. ಆಕ್ಚುಲಿ ಮದುವೆ ಮಾಡ್ತಿರೋದು ನನಗೆ ಇಷ್ಟ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತು ನಮ್ಮ ಬಾಸ್ ಟಿವಿ ಇರುವಂತದ್ದು ಅಣ್ಣಯ್ಯ ಸೀರಿಯಲ್ ನ ಒಂದು ಮದುವೆ ಸಂಭ್ರಮದ ಸೆಟ್ ನಲ್ಲಿ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಅಣ್ಣಯ್ಯ ಸೀರಿಯಲ್ ನಲ್ಲಿ ರಾಣಿಯವರ ಮದುವೆ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕನ್ನಡ ಕಿರುತೆರೆ ವೀಕ್ಷಕರೆಲ್ಲರೂ ಸಹ ಸಿಕ್ಕಾಪಟ್ಟೆ ಒಂದು ಕುತೂಹಲದಿಂದ ಆ ಒಂದು ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಬಾಸ್ ಟಿವಿ ಸೇದ ಅವರ ಸೆಟ್ಗೆನೆ ಹೋಗ್ಬಿಟ್ಟಿದೆ. ಸೊ ಈಗ ನಮ್ಗೆ ಸಿಕ್ಕಿದ್ದೇನೆ ಅಂತಂದ್ರೆ ಅಣ್ಣಯ್ಯ. ಸೊ ಅಣ್ಣಯ್ಯ ಬಾಸ್ ಟಿವಿಯಲ್ಲಿ ಅಣ್ಣಯ್ಯ ಸಿಕ್ಕಿದ್ದಾರೆ. ಸೊ ಅವರ ತಂಗಿಯ ಅಂದ್ರೆ ರಾಣಿಯವರ ಮದುವೆಯ ಒಂದು ಎಪಿಸೋಡ್ಗಳನ್ನಾಗಿರ್ಬೋದು ಶೂಟ್ ಮಾಡ್ಲಾಗ್ತಾ ಇದೆ. ಸೊ ಸೆಟ್ ಎಲ್ಲಾನು ಸಹ ಅದ್ರ ಜೊತೆಗೆ ಆರ್ಟಿಸ್ಟ್ಗಳನ್ನೆಲ್ಲಾನು ಸಹ ಅವರೇ ಇಂಟ್ರಡಕ್ಷನ್ ಮಾಡ್ಕೊಟ್ಟು ಹೆಂಗೆ ಎಲ್ಲಾನು ಕೂಡ ರಾಣಿಯವರ ಮದುವೆ ಸಂಭ್ರಮದ ಕ್ಷಣಗಳನ್ನ ಎಂಜಾಯ್ ಮಾಡ್ತಾರೆ ಅಂತ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಬ್ರೋ ರೆಡಿ ಇದ್ದೀರಾ? ನನ್ನನ್ನು ಕರೆದಿಲ್ಲಲ್ಲ ಬ್ರೋ ಮದುವೆಗೆ. ಮೊದಲನೇದಾಗಿ ಆ ತಂಗಿ ಮದುವೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಕರೀದೆ ಬಂದಿದ್ದಕ್ಕೆ ಇಲ್ಲಪ್ಪ, ಅದ ಖಂಡಿತವಾಗ್ಲು ಇಡೀ ನನ್ನ ಕೈಲಿ ಶಕ್ತಿ ಇದ್ದಿದ್ರೆ ಇಡೀ ಕರ್ನಾಟಕನ, ನಮ್ಮ ಇಡೀ ಸೀರಿಯಲ್ ವೀಕ್ಷಕರನ್ನ ಮದುವೆ ಕರ್ಸೋಂಥ ಒಂದು ಹಂಬಲ ಇದೆ. ಯಾವತ್ತೋ ಒಂದು ದಿನ ಆ ಭಗವಂತ ಶಕ್ತಿ ಕೊಡ್ಲಿ ಅನ್ಕೋತೀನಿ. ಆದರೆ ಖಂಡಿತವಾಗ್ಲೂ ನಮ್ಮ ಸೀರಿಯಲ್ ಮೂಲಕ ಇಡೀ ನಮ್ಮ ಎಲ್ಲ ವೀಕ್ಷಕರು, ನಮ್ಮ ಅಭಿಮಾನಿಗಳು ಈ ಸೀರಿಯಲನ್ನು ಕಣ್ ತುಂಬಿಕೊಳ್ಳುವಂಥ ಒಂದು ಅವಕಾಶ ಇದೆ. ಆ್ಯಂಡ್ ಇವಾಗ ನಿಮಗೆ ಡೈರೆಕ್ಟ್ ಸೆಟ್ಟಲ್ಲಿ ನಾನು ಪ್ರತಿಯೊಂದು ನಮ್ಮ ಆರ್ಟಿಸ್ಟ್ನ ಹಾಗೂ ಸೆಟ್ನ ಪರಿಚಯ ಮಾಡಿಸ್ಕೊಂಡು ಹೋಗ್ತೀನಿ. ಬನ್ನಿ. ಎಸ್, ಓಕೆ ಬನ್ನಿ. ಮೊದಲನೇದಾಗಿ ನಿಮಗೆ ನಮ್ಮ ಇಲ್ಲಿ ಬೇಡ ಅನ್ಸುತ್ತೆ. ಮೊದಲನೇದಾಗಿ ನಿಮಗೆ ಇಲ್ಲಿ ಸಿಗ್ತಾ ಇರೋದು ನಮ್ಮ ಮಾವ ಇದ್ದಾರೆ. ಇಲ್ಲಿ ನೋಡಿರ್ತೀರಾ, ವೀರಭದ್ರನವರು. ಮಾವಯ್ಯನ ಮಾತಾಡ್ಸೋಣ. ಮಾವಯ್ಯ, ಮದುವೆ ಆಗ್ತಾ ಇದೆ, ಹೆಂಗಿದೆ ಫೀಲಿಂಗು? ನಮ್ದೆಂತದೆ ಫೀಲಿಂಗು, ಯಾರ ಮದುವೆ ಮುರಿಯೋದೇ ನಮ್ ಕೆಲಸ. ನನ್ನ ಎದುರುಗಡೆ ಹೇಳ್ಬಾರ್ದು ಮಾವಯ್ಯ ನೀವು. ಹಂಗೇನಿಲ್ಲ, ಮುರಿದ್ರೆ ನಮಗ್ ಪೈಸಾ ಬರೋದು. ಅಂದ್ರೆ ಮಾವಯ್ಯನ ನೋಡಿರ್ತಾರೆ ಎಲ್ರು. ಮಾವಯ್ಯ ಸೀರಿಯಲ್ ಅಲ್ಲಿ ಎಲ್ರು ಎಷ್ಟು ವಿಲನಿಶ್ ಆಗಿ ಎಷ್ಟೇ ಬೈಕೊಂಡ್ರು, ಮಾವಯ್ಯ ಸೆಟ್ ಅಲ್ಲಿ ಬಹಳ ಜೋವಿಯಲ್ಲು, ಮಜವಾದ ಕಥೆಗಳನ್ನ ಹೇಳ್ತಾ, ಹಳೆ ಸ್ಟೋರಿಗಳನ್ನ ಹೇಳ್ತಾ ಯಾವಾಗ್ಲೂ ನಮ್ಮನ್ನೆಲ್ಲನ ರನ್ಸುವಂತ ನಮ್ಮ ಎಲ್ಲರ ಬಾಸ್ ಮಾವಯ್ಯ. ಟೀಮು ಸೂಪರ್ ಆಗಿದೆ, ಒಳ್ಳೆ ಹುಡುಗರು, ಯಂಗ್ಸ್ಟರ್ಸ್ ಇದ್ದಾರೆ, ಖುಷಿ ಆಗುತ್ತೆ. ನಮ್ಮ ಅನುಭವ ಅವ್ರಿಗೆ ಹೇಳ್ತೀವಿ, ಅವ್ರು ಹೊಸ ಐಡಿಯಾ ನಮಗೆ ಕೊಡ್ತಾರೆ. ಅದೇ ನಾವು ಎಷ್ಟು ಬೆಳಿಬೇಕು ಅಂತ ಅನಿಸುತ್ತೆ. ಖುಷಿಯಾಗಿ ಕೆಲಸ ಮಾಡ್ತಿದ್ದೀವಿ. ಪಾತ್ರವಾಗಿ ದುಶ್ಮನ್ ಆದರೂ ಫ್ರೆಂಡ್ಸ್ ಆಗಿ ಆಪ್ತ ಮಿತ್ರರು. ಹೌದು. ಎಸ್, ಥ್ಯಾಂಕ್ ಯು ಮಾವಯ್ಯ, ಥ್ಯಾಂಕ್ ಯು ಸೋ ಮಚ್. ಹೋಗೋಣ. ಓಕೆ, ಬಾಯ್ ಮಾವಯ್ಯ, ಬಾಯ್. ಬನ್ನಿ ಹೋಗೋಣ. ಓಕೆ, ಇಲ್ಲಿ ನಮ್ಮ ನಾಗೇಗೌಡರು ಇದ್ದಾರೆ. ಓಕೆ, ನಮ್ಮ ಎಲ್ಲ ದುಶ್ಮನ್ಗಳೇ ಮೊದಲು ಸಿಗ್ತಾ ಇದಾರೆ. ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಇವರೆಲ್ಲರೂ ನಮ್ಮ ಆತ್ಮೀಯ ಗೆಳೆಯರು. ರಾಣಿ ಮದುವೆ, ನಿಮ್ಮ ಮನೆಗೆ ರಾಣಿನ ಕಳ್ಸಿಕೊಡ್ತಿದೀವಿ. ಹೇಗೆ ಅನಿಸ್ತಾ ಇದೆ? ಹೇಗೆ ಅನಿಸ್ತಿದೆ ಅಂತ ಇವಾಗ ನೆಕ್ಸ್ಟ್ ನಮ್ಮ ಪ್ರೇಕ್ಷಕರು ಹೇಳ್ಬೇಕು ಅಲ್ವಾ. ಈಗ ಪ್ರೇಕ್ಷಕರ ಒಂದು ಕುತೂಹಲ ಇದೆ. ರಾಣಿ ಮದುವೆಗೆ ನಮ್ಮ ಮನೆಗೆ ಬರ್ತಾಳೆ, ನಮ್ಮ ಮನೆಗೆ ಬಂದಾಗ ಏನಾಗುತ್ತೆ, ಏನ್ ಕತೆ, ಏನಂದ್ರೆ ಕತೆ ಎಲ್ಲ ಒಂದು ಕುತೂಹಲ ಇದೆ. ಸೊ ಹಾಗಾಗಿ ಅದು ಪ್ರೇಕ್ಷಕರಿಗೆ ಕುತೂಹಲನ ಹಾಗೆ ಹಿಡಿದಿಡೋಣ ಅಂತ ಕಾಯ್ತಾ ಇದೀವಿ. ಸೊ ಹಾಗಾಗಿ ಇವತ್ತು ರಾಣಿ ಮದುವೆ ನಡೀತಾ ಇದೆ. ಸೊ ಮದುವೆ ಆದ್ಮೇಲೆ ಮುಂದೆ ಏನಾಗುತ್ತೆ ಅಂತ ನೀವೇ ಕಾದ್ ನೋಡ್ಬೇಕು. ಕಾದು ನೋಡ್ಬೇಕು. ಆಗ್ಲಿ ಅಣ್ಣ, ಅಲ್ಲಿ ಸಿಗದ. ಬನ್ನಿ.
ಇವಾಗ ಬರ್ತಾ ಈಗ ನೋಡಿ ಇಲ್ಲಿ ತೆರೆ ಹಿಂದೆ ಈಗ ನಮ್ಮನ್ನೆಲ್ಲ ಚೆನ್ನಾಗಿ ತೋರಿಸುವಂತ ನಮ್ಮ ಕ್ಯಾಮ್ರಾಮನ್ ಮಂಜಾಣ ಅವರಿದ್ದಾರೆ. ನಮ್ಮನ್ನು ಮಾತ್ರ ಎಲ್ಲ ಕಡೆ ಕಾಣುತ್ತೆ, ಬಟ್ ಇವ್ರುಗಳನ್ನ ಕಾಣಲ್ಲ ತೆರೆ ಹಿಂದೆ ಇರುವವರು ಅಂತನ. ಸೊ ನಿಮಗೆ ಅಣ್ಣಯ್ಯ ಕ್ಯಾಮರಾ ಹಿಂದೆ ಜನರು ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಾನು ಪರಿಚಯ ಮಾಡ್ತಿದ್ದೆ. ನಮ್ಮ ಮೇನ್ ಕ್ಯಾಮ್ರಾಮನ್ ಮಂಜಾಣ ಅವರಿದ್ದಾರೆ ಇಲ್ಲಿ. ಮಂಜಾಣ, ಹೇಗೆ ಅನಿಸ್ತಾ ಇದೆ ರಾಣಿ ಮದುವೆ? ತುಂಬ ಚೆನ್ನಾಗಿದೆ. ನಾವೇನು ಹೇಳೋದು, ಮಂಜಾಣ ಪ್ರಭಾಸ್ ತರ ಅಷ್ಟೇ ಮಾತಾಡೋದು. ಓಕೆ, ಥ್ಯಾಂಕ್ ಯು ಮಂಜಾಣ. ಓಣ. ಓಕೆ, ನನಗೇನಂತಂದ್ರೆ ಮದುವೆಗಂತೂ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ. ಸೊ ಹಂಗೆ ಹೋಗ್ತಾ ಇದ್ರೆ ಆಡಿಯನ್ಸ್ ಅಲ್ಲಿ ಒಂದು ಕನ್ಫ್ಯೂಷನ್ ಏನಿದೆ ಅಂತಂದ್ರೆ ಮದುವೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಅದಕ್ಕೆ ಅಣ್ಣಯ್ಯನಾಗಿ ನೀವೇನೆ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಹೇಳೋದಾದ್ರೆ. ಅಲ್ಲ, ಮದುವೆ ಅಂದ್ರೆ ಈ ಕಥೆಯ ಜೀವಾಳನೆ ಅಣ್ಣಯ್ಯನ ತಂಗಿಯರ ಮದುವೆ. ಅದು ಯಾವಾಗ್ಲೂ ಏನಾದ್ರೂ ಒಂದು ಅಡಚಣೆಗಳು ಇದ್ದೇ ಇದೆ. ಅದಕ್ಕೋಸ್ಕರನೇ ಅಣ್ಣಯ್ಯ ಇಷ್ಟೊಂದು ಕಷ್ಟ ಪಡ್ತಾರಂತ ತಂಗಿ ಮದುವೆ ಮಾಡ್ಬೇಕು ಅನ್ನೋಂಥದ್ದು. ಈ ಮದುವೆಯಲ್ಲೂ ಕೂಡ ಒಂದಷ್ಟು ಅಡಚಣೆಗಳು ಇದೆ, ಬಟ್ ಆದ್ರೂ ಸುಸೂತ್ರವಾಗಿ ಮದುವೆ ನಡಿಬಹುದು ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಅಣ್ಣಯ್ಯಂಗಿದೆ. ನೋಡೋಣ, ಬನ್ನಿ ಬನ್ನಿ ಮುಂದಕ್ಕೆ ಹೋಗ್ತಾ ಮಾತಾಡ. ಓಕೆ, ಈಗ ನಮ್ಮ ನಿರ್ಮಾಪಕರು ಸಿಕ್ಬಿಟ್ರು ಇಲ್ಲಿ. ಅಲ್ಲಿ ಬಚ್ಚಿಡ್ಕೋತಿದಾರೆ, ಅವ್ರು ಡಯಟ್ ಮಾಡ್ತಾ ಇದಾರೆ. ಅವ್ರು ಸಣ್ಣ ಆದ್ಮೇಲೆ ಕ್ಯಾಮರಾ ಮುಂದೆ ಬರೋದಂತೆ. ಬಟ್ ಈಗ ನಾನು ಆಂಕರಿಂಗ್ ಮಾಡ್ತಾ ಇರೋದ್ರಿಂದ ನನಗೋಸ್ಕರ ಬರ್ತಾ ಇದಾರೆ ಅವರು ತೆರೆ ಮುಂದೆ. ತೆರೆ ಹಿಂದೆ ನಾವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ. ನಮ್ಮ ಒಳ್ಳೆ ಕತೆ ಏನ್ ನಿಮಗೆ ತುಂಬಾ ಇಷ್ಟ ಆಗ್ತಾ ಇದೆ. ಎಲ್ಲಾದ್ರ ಹಿಂದೆ ನಮ್ಮ ನಿರ್ಮಾಪಕರ ಬರೀ ಹಣ ಹೂಡೋದಲ್ಲದೆ ಅದು ಬಿಟ್ಟು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಬಹಳ ಮುತುವರ್ಜಿ ವಹಿಸುವಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತೀನಿ. ನೋಡೋಣ ಹೇಗ ಅನಿಸ್ತಾ ಇದೆ ಮೇಡಮ್? ಇವರೇ ಮಾಡ್ತಾ ಇರೋದು ರಾಣಿ ಮದುವೆ. ನಿದ್ದೆ ಇಲ್ಲ, 4 ದಿವಸದಿಂದ ನಿದ್ದೆ ಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್. ಹೌದು, ಅದೆಲ್ಲ ಕಾಣ್ತಾ ಇದೆ ಈಗ ಎಲ್ಲರ ಮುಖದ ಮೇಲೆ. ಅದು ಬಿಟ್ರೆ ಏನ್ ಅನ್ಸುತ್ತೆ ಮ್ಯಾಮ್? ತುಂಬಾ ಖುಷಿ ಇದೆ. ಒಬ್ಳನ್ನ ಮದ್ವೆ ಮಾಡಿ ಕಳ್ಸ್ಕೊಟ್ಟೆ, ಈಗ ಇನ್ನೊಬ್ಳನ್ನ ಮದ್ವೆ ಮಾಡಿ ಕಳಿಸ್ಕೊಡ್ತಾ ಇದೀನಿ. ಇನ್ನೊಬ್ಳು ಮದ್ವೆ ಇನ್ನೊಂದ್ 6 ತಿಂಗಳಲ್ಲಿ ಮಾಡ್ತೀನಿ. ಈ ತರ ಪ್ರೋಸೆಸ್ ಅಲ್ಲಿ ಇದೀನಿ ಆಸ್ ಅ ಪ್ರೊಡ್ಯೂಸರ್. ಆನ್ಸರ್ ಕೊಟ್ಬಿಟ್ರು ಅವ್ರು, ಆಗ್ಲಿಂದ ಕೇಳ್ತಿದ್ರು ರತ್ನನ್ ಮದುವೆ. ಮೇಡಮ್ 6 ತಿಂಗಳಂದ್ಮೇಲೆ ಫಿಕ್ಸ್, 6 ತಿಂಗಳಲ್ಲಿ ಇನ್ನೊಂದ್ ಮದುವೆ ಫಿಕ್ಸ್. ಅಲ್ಲ ಅಂತ ಇದ್ದೇ ಇದೆ ಅಲ್ವಾ? ನಿನ್ ಕನ್ಸದು ನನ್ ಕನ್ಸಲ್ಲ, ಅದು ಅಣ್ಣಯ್ಯನ ಕನಸು. ತಂಗಿದೀರ್ನ ಮದ್ವೆ ಮಾಡ್ಸೋದು. ಸೊ ಹಾಗಾಗಿ ಅವನ್ ಕನ್ಸು ಅಂದ್ರೆ ನನ್ ಕನ್ಸು. ಸೊ ಹಾಗಾಗಿ ವೆರಿ ಸೂನ್ ರತ್ನನ್ ಮದ್ವೆ ಆಗತ್ತಾ ಇಲ್ವಾ, ಕತೆ ಏನು ಗೊತ್ತಿದ್ಯಾ? ನನ್ನ ಲೆಕ್ಕದಲ್ಲಿ ಖಂಡಿತವಾಗ್ಲೂ ಆಗ್ಬೇಕು. ಹಾಕ್ಸೋಣ, ಇಬ್ರು ಸೇರ್ಕೊಂಡು ಹಾಕ್ಸೋಣ. ಆಲ್ರೆಡಿ ಜನ ಬೇಜಾರ್ ಮಾಡ್ಕೊಂಡಿದ್ದಾರೆ, ದೊಡ್ಡ ಹುಡುಗಿನ ಮನೇಲಿ ಕೂರಿಸ್ಕೊಂಡು ಪಾಪ ಅಣ್ಣ ಇನ್ನು ಉಳ್ದಿದ್ದ ಹೆಣ್ಮಕ್ಳು ಮದ್ವೆ ಆಗ್ತಿದೆ ಅಂತ. ಬಟ್ ಏನ್ ಮಾಡೋದು, ಏನು ಇದು ಜಾತಕ ದೋಷ ಎಲ್ಲ ನಡೀತಾ ಇದೆ. ಆ ಜಾತಕ ದೋಷಕ್ಕೊಂದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಮಾಡ್ಸೋಣ. ಸರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಸ್ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇವ್ರು ಕೊಡಲ್ಲ, ಬಹಳ ಕಾಸ್ಟ್ಲಿ ಇವರು. ನೀನು ನಿಂಗೋಸ್ಕರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಲ್ಲೇ ನಮ್ಮ ಛತ್ರಿಯಣ್ಣ ಇದಾರೆ. ಛತ್ರಿಯಣ್ಣ ಆನ್ ಸ್ಕ್ರೀನ್ ಅಲ್ಲಿ ನೀವು ನೋಡಿರ್ಬೋದು. ಈ ಟೊಪ್ಪಿನ ಹಿಂಗೆಲ್ಲ ಮಾಡ್ಕೊಂಡು ಯಜಮಾನ್ರೆ ಅಂತ ಮಾತಾಡೋದು. ಅಂದ್ರೆ ಬಾಲಣ್ಣ ಆಫ್ ಸ್ಕ್ರೀನ್ ಅಲ್ಲಿ ಬಹಳ ಸ್ವೀಟ್ ಪರ್ಸನ್ ಆಯ್ತಾ. ಅದೇ ತುಂಬಾ ಜನರಿಗೆ ಗೊತ್ತಿಲ್ಲ, ತುಂಬಾನೇ ವೆರಿ ವೆರಿ ಸ್ವೀಟ್ ಪರ್ಸನ್. ಬಾಲಣ್ಣ ಅವ್ರದ್ದು ಇನ್ನೊಂದು ನವೀನ್ ಡ್ಯಾನ್ಸ್ ಎಲ್ಲ ಇದೆ, ಅದನ್ನ ಇಲ್ಲೇ ತೋರ್ಸೋದ ಗೊತ್ತಿಲ್ಲ. ಏನ್ ಬಾಲಣ್ಣ? ಆಕ್ಚುಲಿ ಮೊದಲನೇ ಮದುವೆನಲ್ಲೇ ತೋರ್ಸ್ಬೇಕು ಅನ್ಕೊಂಡಿದ್ದೆ, ನಿನ್ ಮದುವೆನಲ್ಲೇ ಆಗ್ಲಿಲ್ವಲ್ಲ. ಇನ್ನೊಂದ್ ಮದುವೆಗೆ ಇಟ್ಕೊಂಡ್ಬಿಡೋಣ. ಇನ್ನೊಂದು ಮದುವೆಗೆ ಇಲ್ಲಿ ಬೇಡವಾ? ಬೇಡ. ಆಗ್ಲಿ ಬಾಲಣ್ಣ, ಥ್ಯಾಂಕ್ ಯು ಸೋ ಮಚ್. ಬಾಲಣ್ಣ ಅವ್ರದ್ದು ಏನಾದ್ರು ಹೇಳಕ್ಕಿದ್ಯಾ? ಹೇಳ್ಬೇಕು ಅಂತಂದ್ರೆ ನಾನು ಸಾಕಷ್ಟು ಧಾರಾವಾಹಿಗಳನ್ನ ಮಾಡಿದೆ. ಆದರೆ ಅಣ್ಣಯ್ಯ ಧಾರಾವಾಹಿನಲ್ಲಿ ಈ ಪಾತ್ರ ಮಾಡಬೇಕು ಅಂದಾಗ ಹೇಗಪ್ಪ ಮಾಡೋದು ಅನ್ನಿಸ್ತು. ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದು ನನಗೆ. ಬಟ್ ಇವ್ರುಗಳೆಲ್ಲ ಇರುವಾಗ ಒಂಥರ ಖುಷಿ ಆಯಿತು. ಒಳಗೆ ಎಂಟ್ರಿ ಆದಮೇಲೆ ಗ್ಯಾರಂಟಿ ಆಯಿತು ಇದೊಂದು ಒಳ್ಳೆ ಹಂತಕ್ಕೆ ಹೋಗುತ್ತೆ ಅಂತ. ಈಗ ಜನಗಳೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಒಂದು ಹಂತಕ್ಕೆ ಮುಟ್ತಾ ಇದೆ ಅಂತ. ಇದರಲ್ಲಿ ಈ ನಮ್ಮ ಅಣ್ಣಯ್ಯಂದು ತುಂಬ ಇದೆ ಕೆಲಸ. ಹೆಚ್ಚು ಕಡಿಮೆ ನಾವು ನೋಡ್ದಂಗೆ 2 ರಾತ್ರಿ 3 ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಶೂಟಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಈಗ ನಾವು ಹಾಗೇನೆ ಇದೀವಿ, ಯಾಕಂದ್ರೆ ಅವ್ರ ಜೊತೆ ಇರೋದ್ರಿಂದ ನಮಗೂ ಅದು ಕಾಮನ್ ಆಗ್ಬಿಟ್ಟು. ನೀವು ಈ ವಯಸ್ಸಲ್ಲಿ ಇಷ್ಟೊತ್ತಿಗೆ ಈ ಜೋಶಲ್ಲಿ ಇರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಮಗ್ ಜೋಶ್ ಬರುತ್ತೆ ಅಷ್ಟೇ, ನಮ್ದೇನಿಲ್ಲ ಇಲ್ಲಿ. ಇನ್ನು ಹೀಗೆ ತುಂಬಾ ಚೆನ್ನಾಗಿ ನಿಮ್ಗೆಲ್ಲ ಎಂಟರ್ಟೈನ್ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ನನಗಿದೆ. ಯಾಕೆ ಅಂದ್ರೆ ನಾವು ಗೊತ್ತಲ್ಲ
ಸೂಪರ್, ಥ್ಯಾಂಕ್ ಯು ಬರೋಣ, ಥ್ಯಾಂಕ್ ಯು. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಓ, ಮದುವೆ ಹೆಣ್ಣಿದೆ, ಮದುವೆ ಹೆಣ್ಣತ್ರ ಹೋಗೋಣ. ನಾನು ಅನ್ಕೊಂಡೆ ಗಂಡ ಹತ್ರ ಹೋಗೋಣ ಅನ್ಕೊಂಡು, ಅಷ್ಟರಲ್ಲಿ ಹೆಣ್ಣತ್ರ ಹೋಗೋಣ. ಓ, ನಮ್ಮ ಮದುವೆ ಹೆಣ್ಣು ನನ್ನ ತಂಗಿ ರಾಣಿ, ಇವಳದೇ ಮದುವೆ. ಇಲ್ಲಿ ಮೈಕಿಗೆ ಹೇಳೋದು ನಮಸ್ತೆ. ನಮಸ್ಕಾರ. ಏನಿಸ್ತಾ ಇದೆ? ಮದ್ವೆ ಆಗ್ತಾ ಇದೆಯಾ? ಮದ್ವೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಏನ್ ಅನ್ಸುತ್ತೆ? ಏನಿಲ್ಲ, ನಾರ್ಮಲ್. ಹೇಳಿ, ನಾನು ಅಣ್ಣ ಅಲ್ಲ ಇವಾಗ ಆಂಕರ್, ನಾನು ಬಾಸ್ ಟಿವಿ ಆಂಕರ್. ಏನಿಲ್ಲ, ತುಂಬಾ ಖುಷಿ ಆಗ್ತಿದೆ. ನಮ್ಮ ಅಣ್ಣ ಶಿವಣ್ಣ ತುಂಬಾ ಕಷ್ಟಪಟ್ಟು ನನ್ನ ಮದುವೆ ಮಾಡಿಸ್ತಿದ್ದಾನೆ, ಊರೆಲ್ಲ ಸಾಲ ಮಾಡಿ. ತುಂಬಾ ಖುಷಿ ಇದೆ ಅಷ್ಟೇ. ಅಂದ್ರೆ ಮದುವೆ ದಿವಸ ಅಲ್ಲ, ಒಂಚೂರು ನಾಚಿಕೆ ಏನು ಹೋಗಿಲ್ಲ, ಇಲ್ಲಾಂದ್ರೆ ಇವಳು ಬಡ 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 ಮಾತಾಡ್ತಾಳ ಅವಳು. ಹೇಳ್ಬೋದು ಇನ್ನೊಂದೆರಡು ವರ್ಡ್ ಮದುವೆ ಹುಡುಗಿ ಇನ್ನೊಂದೆರಡು ವರ್ಡ್ ಹೇಳ್ಬೋದು. ಏನ್ ಹೇಳಿ, ಏನಾದ್ರೂ ಕೇಳು. ಏನ್ ಕೇಳೋಣ? ಸರಿ, ನಿಮ್ಗೆ ಅಣ್ಣನ ಮನೇಲಿ ಇರಕ್ ಇಷ್ಟನಾ ಅಥವಾ ಗಂಡನ ಮನೆಗೆ ಹೋಗಕ್ ಇಷ್ಟನಾ? ಅಣ್ಣನ ಮನೆಯಲ್ಲಿ ಇರಕ್ಕೆ ಇಷ್ಟ. ಅಯ್ಯಪ್ಪ, ಗೆಲ್ಸ್ಬಿಟ್ಲು ಅಣ್ಣನ ತಂಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ಕೂತ್ಕೊ. ಈಗ ನಮ್ಮ ಲೀಲಾ ಆಂಟಿ, ಸಾರಿ ನಮ್ಮ ಲೀಲಕ್ಕ ಇದ್ದಾರೆ. ನಮ್ ಬೀಗ್ರು ಪಾಪ ಬೈಸ್ಕೊಂಡಿದ್ದಾರೆ, ಆಯ್ತಾ. ಬಟ್ ನಾನು ಹೇಳ್ದಂಗೆ ರಿಯಲ್ ಲೈಫ್ ಅಲ್ಲಿ ಶಿ ಇಸ್ ಅ ಸ್ವೀಟ್ ಹಾರ್ಟ್. ನಾನು ಬೆಳಿಗ್ಗೆ ತಾನೇ ತಮಾಷೆ ಮಾಡ್ತಿದ್ದೆ, ಮಜವಾಗಿದ್ದಿದ್ ಲೀಲಕ್ಕ ಗರಂ ಆಗ್ಬಿಟ್ರು ಅಂತ. ಬಟ್ ಗರಂ ಲೀಲಕ್ಕ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ರೆ ಪ್ರಾಬಬ್ಲಿ ಅವ್ರಿಗೆ ಅಷ್ಟೊಂದು ಆ ರೀಚ್ ಸಿಕ್ಕಿದ್ದು ಅಂತ ಅನ್ಸುತ್ತೆ. ಸೊ ವಂಡರ್ಫುಲ್ ಪರ್ಫಾರ್ಮರ್. ಅವ್ರನ್ನ ಕೇಳೋಣ, ಏನ್ ಅನ್ಸ್ತು ರಾಣಿ ಮದುವೆಯಲ್ಲಿ ಹೆಂಗಾಗ್ತಾ ಇದೆ? ಏನ್ ಅನ್ಸುತ್ತೆ ನಿಮ್ಗೆ? ಶಿವು, ನೀನ್ ಯೋಚನೆ ಮಾಡ್ಬೇಡ. 4 ಅಲ್ಲ 8 ತಂಗಿರಿರ್ಲಿ, ನೀನ್ ಮದ್ವೆ ಮಾಡ್ತಾ ಇರೋ, ನಾವು ಓಡಾಡ್ತಾ ಇರ್ತೀವಿ ಅಷ್ಟೇ. ಸೂಪರ್ ಸೂಪರ್. ಈಗ ಗುಂಡಮ್ಮನ ವಿಷಯ ನಂಗೆ ಗೊತ್ತಾಗಿದ್ದ ದಿವಸ ಏನಾಗ್ಬೋದು? ಶಿವು, ನನ್ ಬತ್ತೀನಿ ಕನ್ಸ್ಬಿಡ್ತಾ ಇಲ್ಲ ಒಂದೇ ಸಲ. ಯಾಕೆಂದ್ರೆ ಶಿವಣ್ಣ ಹೊಸಿ ತಂಗಿರ್ ವಿಷಯದಲ್ಲಿ ರಾಂಗು ಅಂತ ಇಡೀ ಊರಿಗೆ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗೋಣ, ಬನ್ನಿ. ಓಕೆ, ಈಗ ಮದುವೆ ಹುಡುಗ ಇದ್ದಾನೆ, ಮದುವೆ ಹುಡುಗನ್ ಮಾತಾಡ್ಸೋಣ ಬನ್ನಿ. ಓ ರಾಜ ಅಂದ್ರೆ ರಾಜ, ಸಾರಿ. ನಮ್ಮ ರಾಣಿಗೆ ಗೊತ್ತು ಮಾಡ್ಕೊಂಡಿರುವಂತ ಹುಡುಗ ಮನುಗೌಡ್ರು. ಮನುಗೌಡ್ರೆ, ಏನ್ ಅನ್ಸ್ತಾ ಇದೆ ಮದುವೆ? ಖುಷಿ ಆಗ್ತಾ ಇದೆ, ತುಂಬಾ ಜೋರಾಗಿದೆ ಅರೇಂಜ್ಮೆಂಟ್ಸ್ ಎಲ್ಲ. ನೀವು ಅನ್ಕೊಂಡ್ರೆ ಈ ಲೆವೆಲ್ಗೆ ಮದುವೆ ಮಾಡ್ತೀವಿ ನಾವು ಅಂತ? ಅಲ್ಲ, ರಾಜ್ಯರ ಮನೆತನ ಅಂದ್ಮೇಲೆ ಈ ಲೆವೆಲ್ಗೆ ಇರ್ಬೇಕಲ್ಲ. ನಾವೇನಿಲ್ಲ ಅಂತಾರ? ನೀವು ಇದ್ದೀರಾ, ಯಾಕಿಲ್ಲ? ರಾಜ್ಯರ ಮನೆತನ ಅಂದ್ರೆ ಇಷ್ಟಾದ್ರೂ ಮಾಡ್ಬೇಕಲ್ಲ ಅಂತ. ನಿಜ. ತುಂಬಾ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದ್ದಾರೆ, ತುಂಬಾ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ಇವರು ನಮ್ಗೆ ಬಹಳ ಹಳೆ ಗೆಳೆಯರು, ಇವಾಗ ಸೀರಿಯಲ್ ಇಂದ ಅಲ್ಲ, ಸುಮಾರು ನನಗೆ ಈ 7-8 ವರ್ಷದ ಗೆಳೆಯ. ಸೊ ನಾವು ಥಿಯೇಟರ್ಸ್ ಮಾಡ್ತಾ ಇದ್ದಾಗ ಆ ಟೈಮಲ್ಲಿ ಒಟ್ಟಿಗೆ ನಾಟಕನ ಕೂಡ, ಒಂದು ಧನ್ವಂತರಿ ಚಿಕಿತ್ಸೆ ಅಂತ ನಾಟಕನ ನಾವಿಬ್ರು ಒಟ್ಟಿಗೆ ಮಾಡಿದ್ವಿ. ಸೊ ಅಲ್ಲಿಂದ ಪರಿಚಯ. ಅಂಡ್ ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಏನ್ ಹೇಳ್ತೀರಾ? ಲವ್ ಯು ಆಲ್. ಸೂಪರ್ ಕ್ಯೂಟ್ ಹುಡುಗ. ಓಕೆ, ಆಮೇಲೆ ಸಿಗೋಣ. ಬನ್ನಿ. ಓ, ರಾಜ ಮಾತೆ ಶಿವಗಾಮಿ. ಸುಮತಿ ಅಮ್ಮನವ್ರು ಇದ್ದಾರೆ ಇಲ್ಲಿ. ಸುಮತಿ ಅಮ್ಮ, ಹೇಗೆ ಅನ್ಸ್ತಾ ಇದೆ ಮಗನ್ ಮದುವೆ? ಮಗನ್ ಮದ್ವೆ ಆಹಾ ಅದ್ಭುತವಾಗಿತ್ತು. ಶಿವು ಮನೆಯವ್ರು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಯ್ತು. ಮಾರಿಗುಡಿ ಶಿವು ಅಂದ್ರೆ ಸುಮ್ನೆನಾ? ಮಾರಿಗುಡಿ ಶಿವು ತಂಗಿ ನಮ್ಮನೆ ಸೊಸೆಯಾಗಿ ಬರ್ತಾ ಇದ್ದಾಳೆ ಅನ್ನೋದೇ ಒಂದು ದೊಡ್ಡ ಅದ್ಭುತ, ಸಂತೋಷ, ಸಂಭ್ರಮ, ಸಡಗರ ಎಲ್ಲಾನು. ಏನೋ ಒಂದು ಆಸೆ, ನನ್ನ ಮಗ ಮುಂದೆ ಸರಿ ಹೋಗ್ತಾನೆ, ನಮ್ಮನೆ ಮತ್ತೆ ನಾನು ನನ್ನ ಮಗ ರಾಜ್ಕುಮಾರನ ಆಗ್ತೇನೆ, ಮತ್ತೆ ಮಹಾರಾಣಿಯಾಗಿ ನನ್ನ ಸೊಸೆ ಇರ್ತಾಳೆ ಅನ್ನೋದು ಒಂದು ಆಸೆ. ಖಂಡಿತವಾಗ್ಲು ನಾವು ನಟ್ಟು ಬೋಲ್ಟ್ ಎಲ್ಲ ಅವ್ರದ್ದು ಟೈಟ್ ಮಾಡಿ ನಾನು ಸರಿ ಮಾಡ್ತೀವಿ. ನೋಡೋಣ, ಖಂಡಿತ. ಬಹಳವಾದ ಅದ್ಭುತವಾದ ಕತೆ ಇದೆ ಮುಂದೆ, ಖಂಡಿತವಾಗಿ ಕಾದು ನೋಡ್ಬೇಕು. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಸೋದ್ ಬೇಡ, ಎಲ್ಲ ಹೇಳ್ಬಿಡ್ತಾರೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓ, ನಮ್ಮ ಲೇಡೀಸ್ ಗ್ಯಾಂಗ್ ಎಲ್ಲ ಇಲ್ಲಿ ಕೂತಿದ್ದಾರೆ. ಅತ್ತೆಯರಿದ್ದಾರೆ, ಇಂದ್ರಾಣಿ ಅವ್ರು ಇದ್ದಾರೆ, ಅಜ್ಜಿ ಇದ್ದಾರೆ. ಒಂದ್ ರೌಂಡ್ ಪಟ ಅಂತ ಮಾತಾಡ್ಸ್ಬಿಡೋಣ ಬನ್ನಿ.
ಅಯ್ಯೋ ಅಯ್ಯೋ ಆನ್ ಸ್ಕ್ರೀನ್ ಅಲ್ಲಿ ಅವ್ರು ಹೆಂಗ್ ಮಾತಾಡ್ತಾರೆ, ಆಫ್ ಸ್ಕ್ರೀನ್ ಅಲ್ಲಿ ಏನ್ ಮಾತಾಡ್ಬೇಕಪ್ಪ ಅಂತಾರೆ. ನನ್ನ ಮರಿ ಮೊಮ್ಮಗನಿಗೆ ಶಿವಣ್ಣ ಅವ್ರ ಮನೆಯಿಂದ ಹೆಣ್ಣು ತಂದು ಮದುವೆ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನೋಡಬೇಕು ಅಂತ ನೋಡ್ಕೊಂಡಿದ್ದೀವಿ. ಕರೆಕ್ಟ್ 2 ವಾಕ್ಯಕ್ಕೆ 2 ಮಾರ್ಕ್ಸ್ ನಿಮಗೆ, 2 ವಾಕ್ಯದಲ್ಲಿ ಉತ್ತರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಚಿಕ್ಕತ್ತೆ ಅಂದ್ರೆ ಚಿಕ್ಕತ್ತೆ ಇದ್ದಾರೆ, ಚಿಕ್ಕತ್ತೆ ಏನ್ ಹೇಳ್ತಾರೆ ಅಂತ ಒಂದ್ಸಲ ಕೇಳ್ಬಿಡೋಣ. ಮತ್ತೆ ನಿಮ್ಮ 2 ಸವಿ ನುಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಣ್ಣಯ್ಯನ ತಂಗಿ, ಮುದ್ದಿನ ತಂಗಿ ರಾಣಿ ಮದುವೆ ನಡೀತಾ ಇದೆ. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಮದುವೆನ ಎಲ್ರು ಖುಷಿಯಾಗಿ ಮಾಡ್ಕೊಡ್ತಾ ಇದೀವಿ. ಇವರು ಇಷ್ಟೊಂದು ಪೊಲೈಟ್ ಆಗೆಲ್ಲ ಮಾತಾಡೋರಲ್ಲ, ಇದು ಕ್ಯಾಮ್ರಾಗ ಮಾತ್ರ ಮಾತಾಡ್ತಾರೆ. ನಿಮ್ದು ರಿಯಲ್ ಆಗಿ ಮಾತಾಡೋದು ಒಂದ್ಸಲ ನೋಡ್ಸಿ ನೋಡೋಣ. ರಿಯಲ್ ಆಗಿ ಮಾತಾಡೋದಾ? ಆಕ್ಚುಲಿ ಮದುವೆ ಮಾಡ್ತಿರೋದು ನನಗೆ ಇಷ್ಟ. ಕಾಮಿಡಿ ಮಾಡ್ಬೇಕಂದ್ರೆ ನೋಡ್ತಿದ್ರಲ್ಲ 12:30 ಆಯ್ತು. 12 ಗಂಟೆಗೆ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬತ್ತು ಇವಾಗ ರೆಡಿಯಾಗಿ ಕೂತಿದೀವಿ. ಎಲ್ರು ಮನೇಲಿ ಮಲಗ್ತಾ ಇದಾರೆ. ಬೇಡ ಇವರು ಇನ್ಸೈಡ್ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಡ್ತಾರೆ, ಸಾಕು ನಿಮ್ಗೆ. ಓಕೆ ಬಾಯ್. ಈಗ ಆಕ್ಚುಲಿ ಇವರಿಂದಾನೇ ಒಂದ್ ಲೆಕ್ಕದಲ್ಲಿ ಮದುವೆಯ ಮುಕ್ರಿ. ಅದಕ್ಕೋಸ್ಕರ ಒಂದ್ಸಲ ಕೇಳ್ಬಿಡೋಣ ಇವ್ರು ಏನ್ ಹೇಳ್ತಾರೆ ಅಂತ. ನಾವು ಮದುವೆ ಮಾಡ್ಕೊಳ್ತಾ ಇರೋದು ಯಾಕೆ ಅಂದ್ರೆ ಅವರಿಂದ ಆಸ್ತಿ ಬರುತ್ತೆ ಅಂತ. ಆ ಆಸ್ತಿನ ಲಪ್ಟಾಯಿಸೋಕ್ಕೋಸ್ಕರ ಮದುವೆ ಮಾಡ್ಕೊಳ್ತಾ ಇದೀವಿ. ಸೊ ಮುಂದೆ ಏನಾಗುತ್ತೆ ಅಂತ ನೀವು ಅಣ್ಣಯ್ಯ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. 2 ಮಾತು ಹಾಡಾಯ್ತು. ಅಯ್ಯೋ ಮುಗಿಸೇ ಬಿಟ್ರು. ನಾನು ಎಲ್ಲಿ ಮದ್ವೆ ನಿಲ್ಲಿಸ್ಬಿಡ್ತೀನಿ ಅಂತ ನನ್ ಗಂಡ ಫೋಟೋ ಎಲ್ಲ ತೋರಿಸಿ ನನ್ಗೆ ನನ್ ಬಾಯಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ನಾನೇನು ಮಾತಾಡಕ್ಕೆ ಆಗ್ತಿಲ್ಲ. ಬರೀ ಮೈಂಡ್ ವಾಯ್ಸ್ಗಳು ನಂದು. ಈ ಮದ್ವೆ ನಿಂತೋದ್ರೆ ಚೆನ್ನಾಗಿರುತ್ತೆ, ರಾಣಿ ಜೀವನ ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬರೀ ಮೈಂಡ್ ವಾಯ್ಸ್ಗಳು ಆಗ್ಬಿಟ್ಟಿದೆ ನಂದು. ನಮ್ದು ಬರೀ ರಾಣಿ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ, ಅವಳು ಮನೆಗೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ, ಅವಾಗ ನಮ್ ಮನೆ ಉದ್ಧಾರ ಆಗುತ್ತೆ. ನಮ್ ಮೈಂಡ್ ವಾಯ್ಸ್ ಸೂಪರ್. ನನಗೊಂಚೂರು ಪ್ರೆಷರ್ ಇದೆ ಕಾಸ್ಟ್ಯೂಮ್ ಚೇಂಜ್ಗೆ. ರಾತ್ರಿ 12:30 ಆಗಿದೆ. ಇದು ಇನ್ಸೈಡ್ ಸೀಕ್ರೆಟ್. ನಾನು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ ದೊಡ್ಡತೆ ಕೊಡ್ತೀನಿ. ಅವ್ರು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ, ಅವ್ರ ಅಭಿಪ್ರಾಯಗಳನ್ನ ಅವ್ರು ಕೇಳ್ತಾ ಇರಿ. ಅಷ್ಟ್ರಲ್ಲಿ ನಾನು ವಾಪಸ್ ಬರ್ತೀನಿ. ಬಾಯ್. ಥ್ಯಾಂಕ್ ಯು. ಏನ್ ಎಲ್ರು ಆಲ್ರೆಡಿ ಹೇಳ್ಬಿಡ್ತಾರೆ. ಒಂದ್ 4 ದಿನದಿಂದ ನಿಜವಾಗ್ಲೂ ಮದ್ವೆ ಮನೇಲಿ ಹೇಗಿದೀವೋ ಹಾಗಿದೀವಿ. ಏನು ರೇಷ್ಮೆ ಸೀರೆಗಳು ಉಟ್ಕೊಳ್ತಾ ಇದೀವಿ, ಹೂವುಗಳು ಮುಡ್ಕೊಂಡು ಮಜಾ ಮಾಡ್ತಾ ಇದೀವಿ. ನಾವೆಷ್ಟು ಮಜಾ ಮಾಡಿದೀವೋ ನೀವು ಸ್ಕ್ರೀನಲ್ಲಿ ನೋಡ್ತಾ ಅಷ್ಟೇ ಮಜಾ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ನೋಡೋಣ ಸ್ಕ್ರೀನ್ ಮೇಲೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ಹಿಂಗೇನೆ ಎಲ್ಲರೂ ಕೂಡ ನಾವು ಮದುವೆನ ಎಂಜಾಯ್ ಮಾಡಿ, ನೀವು ನಿಲ್ಸೋದ್ರಲ್ಲಿ ಪ್ರಯತ್ನ ಪಡಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ತಾ ಇರ್ಬೋದು, ಒಂದ್ ಕಡೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ಮದುವೆಗೆ ಎಲ್ಲಾನು ಕೆಲವರು ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ, ಇನ್ನೊಂದ್ ಕಡೆ ಕೆಲವರು ಎಲ್ಲಾನು ಕೂಡ ಮದುವೆಯನ್ನ ಎಂಜಾಯ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಈಗಾಗಲೇ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಸೊ ಒಂದಷ್ಟು ಆರ್ಟಿಸ್ಟ್ಗಳೆಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಪಾಪ ಮಧ್ಯರಾತ್ರಿ 12:30 1 ಗಂಟೆ, ಸೊ 1:15 ಆಗ್ತಾ ಬಂದಿದೆ. ಅಂತದ್ರಲ್ಲೂ ಕೂಡ ತಮ್ಮ ಡೆಡಿಕೇಶನ್ ಮೂಲಕ ಎಲ್ಲರೂ ಕೂಡ ಕೂತಿದ್ದಾರೆ. ಈ ಕಡೆ ಇಲ್ಲಿ ಟೆಕ್ನಿಕಲ್ ಟೀಮ್ ಎಲ್ಲಾನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡಬೇಕು, ಹಾಗೇನೆ ಮದುವೆ ಸೀನ್ಸ್ ನ ಯಾವ ರೀತಿ ಪ್ಲಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ಎಲ್ಲಾನು ಥಿಂಕ್ ಮಾಡ್ತಾರೆ. ಇನ್ನೊಂದ್ ಕಡೆ ಸೆಟ್ ಬಾಯ್ಸ್ ಎಲ್ಲಾನು ಕೂಡ ನಾವು ಏನ್ ಡೆಕೋರೇಷನ್ಸ್ ಎಲ್ಲ ನೋಡಿರ್ತೀವಿ, ಬಟ್ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತಂದ್ರೆ ಪಾಪ ಸೆಟ್ ಬಾಯ್ಸ್ ಎಲ್ಲಾನು ಕೂಡ ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಎಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಅನ್ನ ಕೊಟ್ಟು ಮಾಡ್ತಿದ್ದಾರೆ. ಸೊ ರಾಣಿಯವರ ಮದುವೆ ಸಂಭ್ರಮಕ್ಕೆ ಆಗಿರುವಂತಹ ಸೆಟ್ ಇದಾಗಿದೆ. ನೀವು ನೋಡ್ತಾ ಇರ್ಬೋದು, ಸಖತ್ತಾಗಿ ಸೂಪರ್ ಆಗಿ ಯಾವುದೇ ರೀತಿಯಾದಂತಹ ಒಂದಷ್ಟು ಕುಂದು ಕೊರತೆಗಳನ್ನು ಕೂಡ ಇಟ್ಕೊಳ್ದೆ ನೀಟಾಗಿ ರಾಣಿಯವರ ಮದುವೆ ಸಂಭ್ರಮವನ್ನ, ಈ ಒಂದು ಅಣ್ಣಯ್ಯ ಧಾರಾವಾಹಿ ಸಂಭ್ರಮವನ್ನ, ಹಾಗೇನೆ ಅಣ್ಣಯ್ಯ ಸೀರಿಯಲ್ ನಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಈಗ ಹಾಗೇನೆ ಮಾತಾಡ್ತಾ ಹೋಗೋಣ. ಇಲ್ಲಿ ಒಂದಷ್ಟು ರಾಣಿಯವರು ಹಾಗೇನೆ ಇವರೇ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸೊ ಈಗ ಆಗ್ಲೇ ಅಣ್ಣಯ್ಯ ಅವರು ಮಾತನಾಡಿಸ್ಬೇಕಾದ್ರೆ ಇವ್ರು ಸಿಕ್ಕಿರ್ಲಿಲ್ಲ. ಪಾಪ ವಿಲನ್ ಆಗಿ ಎಲ್ಲರೂ ಕೂಡ ಇದ್ರು. ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ರಾಣಿಯವರ ಮದುವೆಯನ್ನ? ಸರ್, ಮಧ್ಯರಾತ್ರಿ 1 ಗಂಟೆ ಆಗ್ಬಿಟ್ಟಿದೆ. ಸೊ ಮಲ್ಕೊಂಬಿಟ್ಟಿದ್ದೆ. ನನ್ನ ಶೂಟ್ ಮುಗ್ದಿತ್ತು ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಡೀತಾ ಇದೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಲ್ಕೊಂಡ್ಬಿಟ್ಟು ಇವಾಗ ಇದ್ದೀನಿ. ಸೊ ನಾನು ಫಸ್ಟ್ ಹೇಳಿ ಮತ್ತೆ ಅದು ಸೊ ಅಂದ್ರೆ ಈ ಮದುವೆ ಅಂತ ಅಂತಾದಾಗ ಎಲ್ಲ ಆರ್ಟಿಸ್ಟ್ ಸೇರ್ತೀವಿ. ಒಂದು ಮನೆ ಅಂತ ಇದ್ದಾಗ ಒಬ್ರು ಇಬ್ರು ಆ ಥರ ಇರ್ತೀವಿ, ಅಥವಾ ಒಂದು ಟೀಮ್, ಒಂದು ಫ್ಯಾಮಿಲಿ ಮಾತ್ರ ಇರ್ತೀವಿ. ಇವತ್ತು ಎಲ್ಲ ಸೇರ್ತೀವಲ್ಲ, ತುಂಬ ಜನ ಆರ್ಟಿಸ್ಟ್ ಇರ್ತೀವಿ. ಸೊ ಎಲ್ಲರೂ ಸೇರಿ ಎಲ್ಲ ಒಂದು ಸೀನ್ನ ತುಂಬ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀವಿ. ಮತ್ತು ನಮ್ಮ ಸುಪ್ರೀತಾ ಮ್ಯಾಮ್ ಇರ್ತಾರೆ. ಸೊ
ಸೊ ಎಲ್ಲರೂ ಜೊತೆಗೆ ಸೇರಿದಾಗ ಎಂಜಾಯ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅಣ್ಣಯ್ಯ ಸೆಟ್ಟು ಕಂಪ್ಲೀಟ್ ಫ್ಯಾಮಿಲಿ ಕೂಡ ಅದೇ ಥರ ಇದೆ. ಅಂದರೆ ಕೋ ಆರ್ಟಿಸ್ಟ್ ಆಗಲಿ, ಜೊತೆಗೆ ಮಾಡೋ ಕ್ಯಾರೆಕ್ಟರ್ಸ್ಗಳು ಎಲ್ಲ ತುಂಬ ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಈ ಸೆಟ್ಟಲ್ಲಿ. ತುಂಬ ಖುಷಿ ಆಗುತ್ತೆ ಇಲ್ಲಿ ವರ್ಕ್ ಮಾಡೋಕ್ಕೆ. ನಡೀತಾ ಇದೆ ರಾಣಿ ಮದುವೆ, ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಕ್ಯಾರೆಕ್ಟ್ರಾಗಿ ಖುಷಿ ಇದೆ, ಅವ್ರಿಗೆಲ್ಲ ಮದುವೆ ಸಕ್ಸಸ್ ಆಗುತ್ತೆ ಅನ್ನೋ ಖುಷಿ. ನನಗೆ ಮದುವೆ ಆದರೆ ಮದುವೆ ರಾಣಿ ಲೈಫ್ ಹಾಳಾಗುತ್ತಲ್ಲ ಅನ್ನೋ ಖುಷಿ. ಸೊ ಎಸ್, ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈಗ ನೀವು ಮತ್ತೆ ನಿಮ್ಮ ಅಪ್ಪ ಅವರು ಯಾವಾಗ್ಲೂ ಕೂಡ ಅಣ್ಣಯ್ಯ ಅವರ ಫ್ಯಾಮಿಲಿಗೆ ಒಂದು ಕೇಡನ್ನ ಬಯಸೋದಕ್ಕೆ ಇರ್ತೀರಾ, ಕ್ಯಾರೆಕ್ಟರೈಸೇಷನ್ ಪ್ರಕಾರ, ಪರ್ಸನಲ್ ಆಗಿ ಬರ್ತಿಲ್ಲ. ಸೊ ಈ ಮದುವೆಯನ್ನು ನಿಲ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ರ, ನಡ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ರ? ಅದೇ ಇಲ್ಲಿ ನಾರ್ಮಲ್ ಪರ್ಸನ್ ಆಗಿ ಎಂಜಾಯ್ ಮಾಡ್ತಾ ಇದೀನಿ. ಕ್ಯಾರೆಕ್ಟರ್ ಆಗಿ ಮದುವೆ ಆಗಬೇಕು, ಆದರೆ ಅವಳ ಲೈಫ್ ಹಾಳಾಗುತ್ತೆ ಅನ್ನೋದು ನಮಗೆ ಪ್ಲಾನ್. ನಾನು ಅಪ್ಪಯ್ಯ ಸೇರ್ ಪ್ಲಾನ್ ಮಾಡಿರೋದು, ಈ ಪೆದ್ದಂಗೆ ಕಟ್ಟಿದ್ರೆ ಈ ಥರ ಏನೋ ಒಂದು ಆಗುತ್ತೆ. ಯಾಕಂದ್ರೆ ಸೋಮೇಗೌಡ ನಾಗೇಗೌಡರು ಮನೆಗೆ ಹೋಗ್ತಾ ಇರೋದು, ಸೊ ಅವರು ನರಕ ತೋರಿಸ್ತಾರೆ ಇವಳಿಗೆ ಅನ್ನೋದು ನಮ್ಮ ಪ್ಲಾನು. ಸೊ ವಾಟ್ ಎವರ್ ಮುಂದೆ ಬೇರೆ ಏನಾಗ್ಬೋದು ಅದು ಗೊತ್ತಿಲ್ಲ, ಬಟ್ ನಮ್ಮ ಪ್ರಕಾರ ಅವಳ ಲೈಫ್ ಹಾಳಾಗುತ್ತಲ್ಲ ಅನ್ನೋ ಖುಷಿ. ಶಿವಣ್ಣನ ಫ್ಯಾಮಿಲಿಲಿ ಇವಳ ಲೈಫ್ ಏನೋ ಒಂದು ಉದ್ಧಾರ ಆಗುತ್ತಲ್ಲ ಅನ್ನೋ ಖುಷಿ. ನಮಗೆ ಮತ್ತೆ ಅಪ್ಪನಿಗೆ ಇವಳ ಲೈಫ್ ಹಾಳಾಗುತ್ತೆ ಅನ್ನೋ ಖುಷಿ. ಸೊ ನೋಡಬೇಕು. ಅಣ್ಣಯ್ಯ ಸೀರಿಯಲ್ ನಿಮ್ಮ ಮದುವೆ ಯಾವಾಗ ಅಂತ? ಅದೇ ಮೊದಲೇ ಆಗ್ಬೇಕಿತ್ತು, ಬಟ್ ಇವಾಗ ಇಬ್ರದ್ದು ಆಗೋಯ್ತು. ನೆಕ್ಸ್ಟ್ ಗೊತ್ತಿಲ್ಲ, ಮೋಸ್ಟ್ಲಿ ನಮ್ದೇ ಈಗ ಇರುತ್ತೆ. ಇನ್ನು ಕೊನೆ ತಂಗಿ ಅಷ್ಟೇ ಉಳಿದಿರೋದು, ಸೊ ಅವಳಿಂದ ಚಿಕ್ಕವಳು. ನೆಕ್ಸ್ಟ್ ನಮ್ದೇನೆ. ಈಗ ಆಲ್ರೆಡಿ ನನ್ನ ರತ್ನಂಗೆ ಕಾಳಾಕೋಕೆ ಶುರು ಮಾಡಿದ್ದೀನಿ. ಅದೇ ನೆಕ್ಸ್ಟ್ ಪಕ್ಕ ನಂದೇ ಇರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮತ್ತೆ ರತ್ನ ಅವ್ರ ಮದುವೆ ಆಗಬಹುದು? ಅದು ಗೊತ್ತಿಲ್ಲ, ಆಗಬಹುದು, ಆಗ್ದೇನೆ ಇರಬಹುದು, ಬಟ್ ನಾನಂತೂ ಆಗಲೇಬೇಕು ಅಂತ ಪಣ ತೊಟ್ಟು ಓಡಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ ನಿಮ್ಮ ಪ್ರಯತ್ನಕ್ಕೆಲ್ಲನೂ ಕೂಡ ಆಲ್ ದ ಬೆಸ್ಟ್. ಸೊ ಈಗಾಗಲೇ ಆರ್ಟಿಸ್ಟ್ಗಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಯಾಕೆಂತಂದ್ರೆ ಮಿಡ್ ನೈಟು ಕೂಡ ಒಂದು ಸ್ವಲ್ಪನೂ ಕೂಡ ಡೆಡಿಕೇಶನ್ನ ಬಿಟ್ಕೊಡದೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ತಮ್ಮ ತಮ್ಮ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇದಾಗಿತ್ತು ಅಣ್ಣಯ್ಯ ಸೀರಿಯಲ್ನಲ್ಲಿ ರಾಣಿಯವರ ಮದುವೆ ಸಂಭ್ರಮದ ಕ್ಷಣಗಳನ್ನ ಎಂಜಾಯ್ ಮಾಡ್ತಿರುವಂತಹ ಅಣ್ಣಯ್ಯ ಧಾರಾವಾಹಿಯ ಒಂದು ಕಲಾವಿದರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.